ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ರಾಮಾಚಾರಿ ಚಾರು ಇಬ್ರು ಕೂಡ ಸತ್ಯಭಾಮನ ಎದುರಾಗೆ ಬಿಟ್ರು. ಹಾಗಾದ್ರೆ ಈ ಸತ್ಯ ಅನ್ನೋದು ಗೊತ್ತಾಗೋಯ್ತಾ? ಅವ್ರ ಮುಂದೆ ಸತ್ಯ ತೆರೆದುಕೊಂಡೇ ಬಿಡ್ತಾ. ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಸತ್ಯಭಾಮನ ಹುಡುಕೊಂಡು ಅವರ ಊರಿಗೆ ಬರ್ತಿದ್ದಾರೆ. ಆದರೆ ಎಲ್ಲದಾರೆ ಏನು ಅಂತ ಗೊತ್ತಿಲ್ಲ. ಆದರೆ ಅವ್ರಿಗೆ ಅಡ್ರೆಸ್ ಸಿಕ್ತು. ಹಾಗಾಗಿ ಅಡ್ರೆಸ್ಸನ್ನು ಹುಡುಕ್ತಾ ದೇವನಹಳ್ಳಿ ಹತ್ರ ಬರ್ತಾ ಇದ್ರೆ ಅಲ್ಲಿ ಸತ್ಯಭಾಮ ಅವರ ಮಗಳನ್ನು ಚೇಡಿಸುವುದಕ್ಕೆ ಭೂಪತಿ ಎಂಟ್ರಿ ಕೊಟ್ಟಿದ್ದಾನೆ. ಜೊತೆಗೆ ಭೂಪತಿ ಎಂಟ್ರಿ ಕೊಟ್ಟಿದ್ದಷ್ಟೇ ಅಲ್ಲದೆ ನಿನ್ನ ಮದುವೆ ನಿಲ್ಲೋದಕ್ಕೆ ನಾನೇ ಕಾರಣ, ಹುಡುಗನ ಕಡೆಯವ್ರಿಗೆ ಹೇಳ್ಕೊಟ್ಟಿದ್ದೆ ನಾನು ಅಂತ ಹೇಳ್ತಿದ್ದಾನೆ. ಇದರಿಂದ ಆಕೆ ಕೋಪ ಮಾಡ್ಕೊತಿದ್ದಾಳೆ. ಇನ್ನು ಮುಂದೆ ನಿನ್ನನ್ನು ಯಾರು ಮದುವೆ ಆಗೋಕ್ಕಾಗತ್ತೆ? ಯಾರೂ ಕೂಡ ಮದುವೆ ಆಗುವುದಿಲ್ಲ. ಇನ್ನೇನಿದ್ರೂ ಕೂಡ ನಿನ್ನನ್ನು ನಾನು ಮಾತ್ರ ಮದುವೆ ಆಗಬೇಕು ಅಂತ ಹೇಳ್ತಿದ್ದಾನೆ. ನನ್ನಿಂದ ನೀನು ಹೇಗೆ ದೂರ ಹೋಗೋಕ್ಕಾಗತ್ತೆ? ಯಾವುದೇ ಕಾರಣಕ್ಕೂ ನೀನು ನನ್ನಿಂದ ದೂರ ಹೋಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಿದ್ದಾಗೆ ಆಕೆಗೆ ಕೋಪ ಎಲ್ಲಿರುತ್ತೋ ಕಪಾಳಕ್ಕೆ ಬಂದು ಬಾರಿಸ್ಬಿಡ್ತಾಳೆ. ಕಪಾಳಕ್ಕೆ ಬಾರಿಸ್ತಿದ್ದಾಗೆ ಆತ ಖಂಡಾಮಂಡಲ ಆಗಿಬಿಡ್ತಾನೆ. ಏನು ಮಾಡಿದೆ ನೀನು, ನನ್ನ ಕಪಾಳಕ್ಕೆ ಬಾರಿಸ್ತೀಯ ಅಂತ ಹೇಳಿ ಇಲ್ಲಿಗೆ ನೀನು ಮುತ್ಕೊಡ್ಬೇಕು ಅಂತ ಹೇಳಿ ಪೀಡಿಸ್ತದಾನೆ. ಅದರ ನಡುವೆ ಚಾರು ಇಬ್ರು ಕೂಡ ಆಟೋದಲ್ಲಿ ಹೋಗ್ತಿರ್ತಾರೆ. ಇಲ್ಲಿ ಬೀದಿಲಿ ಈ ಒಂದು ಜಗಳ ಆಡ್ತಿರೋದನ್ನ ನೋಡಿದ್ದೆ. ಆಟೋನ ನಿಲ್ಲಿಸಿ ನೋಡಿ ಚಾರು ಮೇಡಮ್ ಹೇಗೆ ಬಿಹೇವ್ ಮಾಡ್ತಿದ್ದಾರೆ ಹೆಣ್ಮಕ್ಳ ಜೊತೆ, ನೀವು ಆಟೋ ಡ್ರೈವರ್ಗೆ ದುಡ್ಡು ಕೊಡಿ, ನಾನು ಹೋಗಿ ಅದನ್ನು ನೋಡ್ಕೋತೀನಿ ಅಂತ ಹೇಳಿ ಚಾರಿ ಆ ಜಾಗಕ್ಕೆ ಬರ್ತಾನೆ. ನಾನು ಕೊಟ್ಟರೆ ಆಗತ್ತಾ ಅಂತಿದ್ದಾಗೆ, ಯಾರು ನೀನು, ಯಾಕೆ ಬಂದಿದ್ಯಾ, ಸುಮ್ಮನೆ ಇದಕ್ಕೂ ನಿನಗೂ ಸಂಬಂಧ ಎಲ್ಲ ಹೋಗ್ತಾ ಇರು ಅಂತಿದ್ದಾಗೆ, ಯಾಕೆ ನಾನು ಯಾರು ಅಂತ ಗೊತ್ತಾಗಬೇಕಾ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಮಕ್ಳನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನೋ ರೀತಿ ಎಲ್ಲಿ ನಿನ್ನಂಥ ದುಷ್ಟರಿರ್ತಾರೋ ಅಲ್ಲಿ ನನ್ನಂಥವ್ರು ಬರಲೇಬೇಕಾಗತ್ತೆ. ಮೊದಲು ಅವ್ರನ್ನ ಬಿಟ್ಬಿಡು, ಸುಮ್ಮನೆ ವಿನಾಕಾರಣ ಹೆಣ್ಮಕ್ಳಿಗೆ ತೊಂದರೆ ಕೊಡಬೇಡ ಅಂತ ರಾಮಾಚಾರಿ ಹೇಳ್ತಾ ಇದ್ರು ಕೂಡ ಆತ ಮಾತ್ರ ಸುಮ್ಮನೆ ಇರದೆ ತೊಂದರೆ ಕೊಡೋಕೆ ಮುಂದಾಗ್ತದಾನೆ. ತಕ್ಷಣ ಈ ಕಡೆ ರಾಮಾಚಾರಿ ಮಾತ್ರ ಸುಮ್ಮನೆ ಇರದೆ ಅವನ ಮೇಲೆ ಹವ್ವ ಆಡ್ತಿದ್ದಾಗೆ ಅಬ್ಬರಿಸ್ತಿದ್ದಾಗೆ ಆ ವ್ಯಕ್ತಿ ಕೂಡ ರಾಮಾಚಾರಿ ಮೇಲೆ ಅಬ್ಬರಿಸೋಕೆ ಶುರು ಮಾಡ್ತಿದ್ದಾನೆ. ಆದರೆ ಏನು ಮಾಡೋದು, ಏನೂ ಕೂಡ ವರ್ಕೌಟ್ ಆಗೋದಿಲ್ಲ. ಯಾಕಂದರೆ ರಾಮಾಚಾರಿ ಮುಂದೆ ಯಾರು ತಾನೇ ಜಯಿಸಿ ನಿಲ್ಲಕ್ಕಾಗತ್ತೆ? ಧರ್ಮ ಹೆಚ್ಚ ಅರ್ಥ ಹೆಚ್ಚ ಅಂತ ಹೇಳಿ ಎಲ್ಲ ಒಂದು ಒಳ್ಳೆ ದಾರಿಲಿ ನಡೀತಿರ್ತಕ್ಕಂಥ ದೇವರ ಆಶೀರ್ವಾದ ಇರ್ತಕ್ಕಂತಹ ಆ ರಾಮಾಚಾರಿನ ಎದುರಾಕೊಳ್ಳೋಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ನಂತರ ಹೆಣ್ಮಕ್ಳುಗಳನ್ನ ಕಾಪಾಡೋದಕ್ಕೋಸ್ಕರನೇ ಗಂಡು ಮಕ್ಕಳಿಗೆ ದೇವರು ಇಷ್ಟೊಂದು ಬಲ ಕೊಟ್ಟಿರೋದು. ಅದನ್ನು ಬಿಟ್ಟು ಈ ರೀತಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಲಿಕ್ಕಲ್ಲ ಅಂತ ಹೇಳ್ತಾನೆ. ನಂತರ ಹೊಡೆದು ಬಡ್ದು ಮಾಡ್ತಿದ್ದಾಗೆ ಆ ವ್ಯಕ್ತಿ ನಿನ್ನನ್ನಂತೂ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳಿ ಎಸ್ಕೇಪ್ ಆಗಿಬಿಡ್ತಾನೆ. ನಂತರ ಥ್ಯಾಂಕ್ಸ್ ಅಣ್ಣ, ನೀವು ನನ್ನನ್ನು ಕಾಪಾಡಿಬಿಟ್ರಿ ಅಂದಾಗ ನಾನು ಕಾಪಾಡಿದ್ದು ಹೆಚ್ಚಲ್ಲ, ನೀನು ನನ್ನ ತಂಗವ ಅಂದಮೇಲೆ ಅಣ್ಣ ಅದನ್ನು ಕಾಪಾಡಲೇಬೇಕಾಗತ್ತಲ್ವ. ಆದರೆ ನೀವು ಹೆಣ್ಮಕ್ಳು ಇಂಥವ್ರಿಗೆಲ್ಲ ಹೆದರ್ಕೊಂಡು ಕೂತ್ಕೋಬಾರ್ದು. ಯಾವಾಗಲೂ ಕೂಡ ಧೈರ್ಯವಾಗಿ ಎಲ್ಲವನ್ನ ಕೂಡ ಎದುರಿಸಿ ಫೇಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಚಾರು ಬಂದಿದ್ದೆ, ಆಟೋ ಡ್ರೈವರ್ ಹೋಗ್ಬಿಟ್ಟು ನಾವು ಎಷ್ಟು ದೂರ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ ರಾಮಾಚಾರಿ. ಏನು ಮಾಡೋದು ಅಂತ ಅನ್ಕೋತಿದ್ದಾಗೆ ನೀವು ಎಲ್ಲಿಗೆ ಹೋಗಬೇಕಿತ್ತು ಅಂದಾಗ ನಾವು ದೇವನಹಳ್ಳಿ ಹತ್ರ ಹೋಗಬೇಕಿತ್ತು, ದೇವಸ್ಥಾನದ ಬೀದಿ ಹತ್ರ ಅಂದಾಗ ಅಯ್ಯೋ ಹೌದಾ ನಾನು ಕೂಡ ಅಲ್ಲೇ ಹೋಗ್ತಿದ್ದೀನಿ, ನಿಮಗೂ ಕೂಡ ದಾರಿ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಅವರನ್ನು ಕೂಡ ಕರೆದುಕೊಂಡು ಹೋಗ್ತಿದ್ದಾಳೆ. ಆದರೆ ತಾವು ಹುಡ್ಕೊಂಡು ಬಂದಿರೋದೇ ಇವರಮ್ಮನ್ನ, ಈಕೆನ ಅನ್ನೋದು ಚಾರಿ ಇಬ್ರಿಗೂ ಕೂಡ ಗೊತ್ತಿಲ್ಲ. ಆ ಕಡೆ ವೈಶಾಖ ಅಂತೂ ಉರ್ತು ಹೋಗ್ತಿದ್ದಾಳೆ. ಜೊತೆಗೆ ಇಲ್ಲಿ ಕಾಣದ ಕೈ ಕಾಣದ ಮುಖ ಒಬ್ಬ ಬ್ಲ್ಯಾಕ್ ಮ್ಯಾನ್ ಕೂಡ ಇದ್ದಾನೆ, ಶ್ಯಾಡೋ ಮ್ಯಾನ್. ಹಾಗಿದ್ರೆ ಯಾರಪ್ಪ ಅದು? ಮತ್ತೊಬ್ರು ಆಚಾರ್ಯರ ಮನೆಗೆ ಶತ್ರು. ಇಲ್ಲಿ ವೈಶಾಖ ಮನೆ ವಿರುದ್ಧ ಸೇಡನ್ನು ತೀರಿಸ್ಕೋತೀನಿ ಅಂತ ಹೇಳ್ತಿದ್ದಾಗೆ ಆ ವ್ಯಕ್ತಿ ಇಲ್ಲಿ ಸಪೋರ್ಟ್ ಮಾಡಿದ್ದೆ ಈ ಕಡೆ ವೈಶಾಖಗೆ ಬಲ ಸಿಕ್ಕಾಗಾಯ್ತು. ಆದರೆ ಇವತ್ತು ವೈಶಾಖ ಏನೂ ಮಾಡದೆ ಸೋತಿರುವುದರಿಂದಾಗಿ ಆ ಶ್ಯಾಡೋ ಮ್ಯಾನ್ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಬರೀ ಮಾಡ್ತೀನಿ ಅಂತ ಏನೂ ಕೂಡ ಮಾಡಲಿಲ್ಲ. ನಾನು ನಿನಗೆ ಸಹಾಯ ಮಾಡಿದ್ದೆ, ನೀನ ಮನೆ ಶತ್ರು ಅಂತ, ನೀನ ಮನೆ ಸರ್ವನಾಶ ಮಾಡೋದಕ್ಕೆ ಮುಂದಾಗ್ತಿದ್ಯಾ ಅಂತ ನಾನು ಎಲ್ಲವನ್ನ ಕೂಡ ನನ್ನ ಬಗ್ಗೆ ಹೇಳಿದ್ದೀನಿ. ಆದರೆ ನಾನು ಯಾರು ಅನ್ನುವ ಐಡೆಂಟಿಟಿನ ಬಿಟ್ಟು ನಾನು ಯಾರು ಅನ್ನೋದೇನಾದರೂ ನಿನಗೆ ಗೊತ್ತಾದರೆ ಖಂಡಿತ ನಿನ್ನ ಜೀವನೂ ಕೂಡ ಉಳಿಸ್ತೀನಿ ಅಂತ ಅನ್ಕೋಬೇಡ, ನಿನ್ನೂ ಕೂಡ ಕೊಂದು ಹಾಕ್ಬಿಡ್ತೀನಿ ಅಂತ
ಅಂತ ಹೇಳ್ತಿದ್ದಾರೆ. ಇದರ ನಡುವೆ ಕಿಟ್ಟಿ ಲವರ್ ಎಂಟ್ರಿ ಕೊಟ್ಟಿದ್ದಾರೆ. ಕಿಟ್ಟಿ ಲವರ್ ಅಂತೂ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಅನಾಥಾಶ್ರಮ ನಡೆಸ್ತಿರ್ತಕ್ಕಂಥ ಆಂಟಿ ಹತ್ರ ಹೋಗಿದ್ದೆ, ಈ ರೀತಿ ಕಿಟ್ಟಿಗೆ ಮದುವೆ ಆಗಿದೆ ಅಂತಿದ್ದಾಗೆ. ಹೌದಾ, ಅವತ್ತು ಕೂಡ ನಾನು ಮಾತಾಡಿದಾಗ ನಾನು ಯಾರೂ ಗೊತ್ತಿಲ್ಲ ಅನ್ನೋ ರೀತಿ ನಡ್ಕೊಂಡ್ರು. ಹಾಗಿದ್ರೆ ಅವನು ಮದುವೆ ಆಗಿದ್ದಾನೆ ಅನ್ಸುತ್ತೆ. ಮದುವೆ ಆಗದೆ ಇದ್ದಿದ್ರೆ ನಿನ್ನ ಪ್ರೀತಿ ಅವನ ಪ್ರೀತಿಗಿಂತ ಎಷ್ಟು ಹೆಚ್ಚು ಅನ್ನೋದನ್ನ ಅರ್ಥ ಮಾಡಿಸಿ ಅವ್ನು ನಿನ್ನ ಕಡೆ ವಾಲು ಹಾಗೆ ಮಾಡ್ಬೋದಿತ್ತು. ಆದರೆ ಅವನು ಮದುವೆ ಆಗಿರೋದ್ರಿಂದ ನಾವು ಏನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಮಗಳೇ. ಇನ್ನೇನು ಮಾಡ್ತೀಯಾ ಅಂದಾಗ ಹತ್ಕೊಂಡು ಹುಡುಗಿ ಮನೆಗೆ ಹೋಗ್ಬಿಡ್ತೀನಿ ಅಂತಾಳೆ. ಮನೆಗೆ ಹೋಗ್ತಿದ್ಯಾ ನೀನು ಅಂಥ ಮನೆಗೆ ಅಂದಾಗ ಇನ್ನೇನು ಮಾಡೋಕ್ಕಾಗತ್ತೆ? ನನ್ನ ಅಪ್ಪ ಅಮ್ಮ ಬಾಳಿ ಬದುಕಿದ ಮನೇಲೆ ನನ್ನ ಕೊನೆ ದಿನಗಳನ್ನ ಕಳೆದು ಬಿಡ್ತೀನಿ, ನನಗಿನ್ನೇನಿದೆ ಅಲ್ಲೇ ಕಳೀತೀನಿ ಅಂತಿದ್ದಾಳೆ. ಅದ್ರ ಮುಖಾಂತರ ಗೊತ್ತಾಗ್ತಿರೋದು ಆಕೆ ಒಂದು ದೊಡ್ಡ ಶ್ರೀಮಂತರ ಮನೆ ಹುಡುಗಿ. ಅಲ್ಲಿ ಅವಳಿಗೆ ಯಾವುದೇ ರೀತಿಲೂ ಕೂಡ ಸೆಕ್ಯೂರಿಟಿ ಇಲ್ಲ. ಇಡೀ ಮನೆಯವರೇ ಅವಳಿಗೆ ಶತ್ರುಗಳು. ಇಡೀ ಮನೆಯೇ ಅವಳಿಗೆ ರಾಕ್ಷಸರ ಥರ ಅವಳನ್ನು ಟ್ರೀಟ್ ಮಾಡ್ತದೆ ಆಸ್ತಿಗೋಸ್ಕರ ಅನ್ನೋದು ಇದ್ರ ಮುಖಾಂತರ ಗೊತ್ತಾಗ್ತದೆ. ಹಾಗಿದ್ರೆ ಈ ಹುಡುಗಿ ಆ ಮನೆಯನ್ನು ಬಿಟ್ಟು ಬೆಂಗಳೂರಿಗೆ ಬಂದು ನೆಲೆಸಲು ಕಿಟ್ಟಿನ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ಲು. ರೌಡಿ ಕಿಟ್ಟಿ ಮನಸ್ಸಲ್ಲೂ ಕೂಡ ಪ್ರೀತಿನ ಹುಟ್ಟಿಸಿದ್ಲು. ಅಲ್ಲಿ ಕಿಟ್ಟಿ ಕೂಡ ಮೀರಾ ನೆನಪಲ್ಲೇ ಇದ್ರೆ ಇಲ್ಲಿ ಮೀರಾ ಮಾತ್ರ ತಪ್ಪು ತಿಳ್ಕೊಂಡು ಕಿಟ್ಟಿ ಮದುವೆ ಆಗಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಅವಳು ತನ್ನ ಮನೆಗೆ ಹೋಗ್ತಿದ್ದಾಳೆ. ಅದು ಒಂದು ರಾಕ್ಷಸ ಗೂಡು ಅಂತ ಹೇಳ್ಬೋದು. ಆ ಒಂದು ನರಕಕ್ಕೆ ಹೋಗ್ತಿದ್ದಾಳೆ. ಆ ಒಂದು ನರಕದಲ್ಲಿ ಆಕೆಯನ್ನು ಕಾಪಾಡಿ ಕರ್ಕೊಂಡು ಬರುವುದೇ ಮುಂದಿನ ಕಥೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಜೊತೆಗೆ ಇಲ್ಲಿ ಕಿಟ್ಟಿ ಮಾತ್ರ ತನ್ನ ಮೀರಾ ನೆನಪಲ್ಲೇ ಇದ್ರೆ ಅತ್ತ ಕಡೆ ಚಾರು ಮತ್ತು ಚಾರಿನ ಆತನ ತಂಗಿನೇ ಕರೆದುಕೊಂಡು ತನ್ನ ಮನೆ ಕಡೆ ಕರ್ಕೊಂಡು ಹೋಗ್ತಿದ್ದಾಳೆ. ಹೋಗ್ತಾ ಹೋಗ್ತಾ ಅಲ್ಲಿ ಸತ್ಯಭಾಮ ಅವರು ಹಾಡು ಹೇಳ್ತಿರೋದು ಕೇಳಿಸುತ್ತೆ. ಯಾರು ಎಷ್ಟು ಚೆನ್ನಾಗಿ ಮಧುರವಾಗಿ ಹಾಡು ಹೇಳ್ತಿದ್ದಾರೆ ಅಂದಾಗ ಅದು ನನ್ನಮ್ಮ ಸತ್ಯಭಾಮ ಅಂದ ತಕ್ಷಣ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ. ಸತ್ಯಭಾಮನ ಈ ಊರಲ್ಲಿ ಎಷ್ಟು ಜನ ಸತ್ಯಭಾಮ ಇದ್ದಾರೆ ಅಂದಾಗ ಒಬ್ಬರೇ ಸತ್ಯಭಾಮ, ಅದು ನನ್ನಮ್ಮ ಮಾತ್ರ ಅಂತ ಹೇಳ್ತಿದ್ದಾಗೆ. ಹೌದಾ, ಯಾಕೆ ಈ ರೀತಿ ಕೇಳ್ತಿದ್ರ ಅಂದಾಗ ನಾವು ಅವ್ರನ್ನೇ ಹೊಡ್ಕೊಂಡು ಬಂದಿದ್ದು ಅಂತಾರೆ. ಹೌದಾ, ಯಾಕೆ ಏನು ಅಂದಾಗ ಬನ್ನಿ ಕರ್ಕೊಂಡು ಹೋಗಿ ಅಂತಿದ್ದಾಗೆ ಹುಡುಗಿ ತನ್ನ ಅಮ್ಮನ ಹತ್ರ ಅವರಿಬ್ಬರನ್ನ ಕರ್ಕೊಂಡು ಹೋಗ್ತಾರೆ. ಅವ್ರ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತಿದ್ದಾಗೆ ಅವರನ್ನ ನೋಡಿ ಕೈ ಮುಗಿಬೇಕು ಅನ್ಸುತ್ತೆ. ದೇವತೆ ಥರ ಕಾಣಿಸ್ತಾರೆ. ಅವರಲ್ಲಿ ಒಳ್ಳೆತನ ಎಲ್ಲವೂ ಕೂಡ ಕಾಣಿಸ್ತಿದೆ. ಕೈ ಮುಗಿದು ನಮಸ್ಕಾರ ಮಾಡಬೇಕು ಅನ್ನೋಷ್ಟರ ಮಟ್ಟಿಗೆ ಅವರ ಮನಸ್ಸು ಅವ್ರ ಹತ್ರ ವಾಲ್ತಿದೆ. ಚಾರಿ ಮನಸ್ಸು ನಂತರ ಪ್ರೀತಿಯಿಂದ ಮಾತಾಡಿಸ್ತಾರೆ, ಕೈ ಮುಗಿತಾರೆ. ತದನಂತರ ಚಾರಿಗೆ ಅನಿಸುತ್ತೆ ನಾವು ಹುಡ್ಕೊಂಡು ಬಂದಿರೋ ಸತ್ಯಭಾಮ ಇವರೆಲ್ಲ ಅಂತ ಅನಿಸುತ್ತೆ. ಬನ್ನಿ ಚಾರು ಮೇಡಮ್ ಹೋಗೋಣ ಅಂತ ಇನ್ನೇನೋ ಹೊರಡಬೇಕು. ಅಷ್ಟರಲ್ಲಿ ನಾಣ್ಯಚಾರಿಗಳ ಫೋಟೋವನ್ನು ಚಾರು ನೋಡ್ಬಿಡ್ತಾಳೆ. ಇಲ್ಲ ರಾಮಾಚಾರಿ, ನಾವು ಸರಿಯಾದ ಜಾಗಕ್ಕೆ ಬಂದಿದ್ದೀವಿ ಅಂತಂದರೆ ಏನು ಮಾತಾಡ್ತಿದ್ರ? ಇವರು ಅಪ್ಪನಿಗೆ ಎರಡನೇ ಹೆಂಡತಿ ಆಗಲಿಕ್ಕೆ ಹೇಗೆ ಸಾಧ್ಯ? ಇವ್ರು ನೋಡಿದ್ರೆ ದೇವತೆ ಥರ ಇದ್ದಾರೆ. ಖಂಡಿತ ಅಂತ ಕೆಲಸ ಮಾಡ್ಲಿಕ್ಕೆ ಆಗುತ್ತಾ? ಖಂಡಿತ ಅವರು ಅಂತ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿದ್ರೆ ನೋಡಲ್ಲಿ ಮಾವನ್ ಫೋಟೋ ಅಂತದ್ದಾಗೆ ಫೋಟೋ ನೋಡಿ ಶಾಕ್ ಆಗುತ್ತೆ. ಹಾಗಿದ್ರೆ ತಾವು ಹುಡ್ಕೊಂಡು ಬಂದಿರೋದು ಇದೀ ಸತ್ಯಭಾಮ ಅಂತ ಗೊತ್ತಾಗ್ಬಿಡುತ್ತೆ. ಹಾಗಿದ್ರೆ ಮುಂದೇನಾಗುತ್ತೆ? ಸತ್ಯಭಾಮ ಎಲ್ಲ ಸತ್ಯವನ್ನು ಕೂಡ ರಿವೀಲ್ ಮಾಡ್ತಾರೆ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.